ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮಾರ್ಕ ಅಧ್ಯಾಯ 3 ವಾಕ್ಯ 13 ತಿಳಿಸುವುದೇನೆಂದರೆ, ಯೇಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರನ್ನು ಕರೆದನು ಮತ್ತು ಅವರು ಆತನ ಬಳಿಗೆ ಬಂದರು. ಚಿಂತನೆ: ಯೇಸು ಮೊದಲು ತನ್ನ ಶಿಷ್ಯರನ್ನು ಕರೆಯುವ ಮೊದಲು ಪರ್ವತವನ್ನು ಹತ್ತುತ್ತಾನೆ. ಪ್ರಾರ್ಥನೆ ಮತ್ತು ತಂದೆಯೊಂದಿಗಿನ ಸಂವಾದದ ಸ್ಥಳ ಇದು ಪ್ರತಿಯೊಂದು ವ್ಯಕ್ತಿಯು ದೇವರ ಸನ್ನಿಧಿಯಲ್ಲಿ ಪ್ರಾರಂಭವಾಗುತ್ತದೆ ಎಂದು ನಮಗೆ ನೆನಪಿಸುತ್ತದೆ. ಕರೆ ವೈಯಕ್ತಿಕ ಮತ್ತು ಪ್ರೀತಿಯಿಂದ ಕೂಡಿದೆ. ನಾವು ನಮ್ಮ ಪರಿಪೂರ್ಣತೆಯಿಂದಲ್ಲ, ಆದರೆ ಆತನ ಕೃಪೆಯಿಂದ ಆರಿಸಲ್ಪಟ್ಟಿದ್ದೇವೆ. ಶಿಷ್ಯರಂತೆ ನಮ್ಮ ಪ್ರತಿಕ್ರಿಯೆಯು ನಂಬಿಕೆ ಮತ್ತು ಮುಕ್ತತೆಯಿಂದ ಆತನ ಬಳಿಗೆ ಬರುವುದು. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನೀವು ನನ್ನನ್ನು ಹೆಸರಿನಿಂದ ಕರೆಯುತ್ತೀರಿ ಮತ್ತು ನಿಮ್ಮೊಂದಿಗೆ ಇರಲು ನನಗೆ ಆಹ್ವಾನಿಸುತ್ತೀರಿ. ನಿಮ್ಮ ಧ್ವನಿಯನ್ನು ಗುರುತಿಸಲು ನನಗೆ ಕೇಳುವ ಹೃದಯವನ್ನು ನೀಡಿರಿ ಮತ್ತು ಉದಾರವಾಗಿ ಪ್ರತಿಕ್ರಿಯಿಸಲು ಧೈರ್ಯವನ್ನು ನೀಡಿರಿ. ನಿನ್ನ ಹತ್ತಿರದಲ್ಲಿರಲು ನನಗೆ ಸಹಾಯ ಮಾಡಿರಿ. ಅದರಿಂದ ನನ್ನ ಜೀವನವು ನಿನ್ನ ಪ್ರೀತಿ ಮತ್ತು ಧ್ಯೇಯವನ್ನು ಪ್ರತಿಬಿಂಬಿಸುತ್ತದೆ. ಆಮೆನ್.